ಗ್ರೇಟರ್ ಬೆಂಗಳೂರು ಅಥಾರಿಟಿ ಫುಟ್ಪಾತ್ಗಳನ್ನು ಕ್ಲಿಯರ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಇಂದಿರಾನಗರದಲ್ಲೂ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಬೀದಿ ವ್ಯಾಪಾರಿಗಳು ಪ್ರತಿಭಟನೆಯನ್ನು ನಡೆಸಿದ್ರಂತೆ. ಈ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳ ಪ್ರತಿಭಟನೆ ನಡುವೆ ಕೂಡ ಒತ್ತುವರಿಯನ್ನು ಮಾಡಲಾಗ್ತಾ ಇದೆ. ಎಲ್ಲಿ? ಇಂದಿರಾನಗರದಲ್ಲಿ. ಇಂದಿರಾನಗರ ಸೇರಿ ಹಲವೆಡೆ ಒತ್ತುವರಿ ತೆರವು ಕಾರ್ಯ ನಡೆಸಲಾಗ್ತಾ ಇದೆ. ಜೆಸಿಬಿಯಿಂದ ತೆರವು ಮಾಡ್ತಾ ಇದ್ದಾರಂತೆ ಜಿಬಿಎ ಅಧಿಕಾರಿಗಳು. ಫ್ರೀಡಂ ಪಾರ್ಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರೊಟೆಸ್ಟ್ ಅನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅದೇನೇ ಪ್ರೊಟೆಸ್ಟ್ ಮಾಡಲಿ, ಅದೇನೇ ಇರಲಿ, ಫುಟ್ಪಾತ್ ಅನ್ನೋದು ವ್ಯಾಪಾರ ಮಾಡುವ ಸ್ಥಳ ಅಲ್ಲ. ಅದರ ಹೆಸರೇ ಹೇಳುತ್ತೆ, ಫುಟ್ಪಾತ್, ಪಾದಚಾರಿಗಳಿಗಿರುವಂತಹ ದಾರಿ ಅದು. ಸೊ ಅದನ್ನೇನು ಒತ್ತುವರಿ ಮಾಡಿದ್ರು ಅದು ತೆರವು ಮಾಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳ ಪ್ರತಿಭಟನೆಯ ನಡುವೆಯೂ ಒತ್ತುವರಿಯನ್ನು ತೆರವುಗೊಳಿಸಿದ್ದಾರಂತೆ. ಒತ್ತುವರಿ ತೆರವು ಕಾರ್ಯ ನಿಲ್ಲಿಸುವಂತೆ ಸರ್ಕಾರಕ್ಕೆ ವಾರ್ನ್ ಮಾಡಿದ್ದಾರೆ ಪ್ರತಿಭಟನಾಕಾರರು. ಪ್ರತಿಭಟನೆ ನಡುವೆಯೂ ಫುಟ್ಪಾತ್ ತೆರವು ಕಾರ್ಯ. ಅಪ್ಪ ಪುಣ್ಯಾತಮ್ರ, ನೀವು ವಾರ್ನ್ ಮಾಡಕ್ಕೆ ಇದು ಕೇವಲ ಸರ್ಕಾರ ಮಾಡ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ತೆರವು ಮಾಡಬೇಕು ಅಂತ. ಅದ್ರ ಮೇಲೆ ತೆರವು ಮಾಡಲೇಬೇಕಷ್ಟೇ. ಕೂಲಂಕುಷವಾಗಿ ಎಲ್ಲ ವಿಚಾರಗಳನ್ನ, ಎಲ್ಲ ಅಂಶಗಳನ್ನ ಕೂಡ ಅವರು ಅರಿತುಕೊಂಡು ಸತ್ಯಾಸತ್ಯತೆ, ಇದರಿಂದ ಲಾಭ ನಷ್ಟ ಇವೆಲ್ಲದನ್ನ ಆಲೋಚನೆ ಮಾಡಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆರ್ಡರ್ ಇದು. ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಫ್ರೀಡಂ ಪಾರ್ಕ್ನ ದೃಶ್ಯ. ಎಲ್ಲ ಬೀದಿ ಬದಿಯ ವ್ಯಾಪಾರಿಗಳು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಜವಾಬ್ದಾರಿ ಇದೆ. ಏನಂತ ಕೇಳಿದ್ರೆ, ಈ ಬೀದಿ ಬದಿಯ ವ್ಯಾಪಾರಿಗಳೇನಿದ್ದಾರಲ್ಲ, ಇವರಿಗೆ ಇದುವರೆಗೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿದ್ದು ಬೇರೆ ಯಾರಲ್ಲ, ನೀವೇ. ಹಾಗಾಗಿ ಅವರಿಗೆ ಪರ್ಯಾಯ ಮಾರ್ಗವನ್ನ ಮಾಡಿಕೊಡಿ. ಪರ್ಯಾಯ ಮಾರ್ಗ ಮಾಡಿಕೊಡೋದೊಂದೇ ಇದಕ್ಕೆ ಉಳಿದಿರುವಂತಹ ದಾರಿ. ಹಂಗಂತ ಫುಟ್ಪಾತ್ ಮೇಲೆ ಪುನಃ ಅವರ ವ್ಯಾಪಾರ ಮಾಡೋಕೆ ಬಿಡೋದು ಯಾವುದೇ ಕಾರಣಕ್ಕೆ ಸರಿಯಲ್ಲ. ಫುಟ್ಪಾತ್ ಈಸ್ ಎ ಫುಟ್ಪಾತ್. ಅದು ಪಾದಚಾರಿಗಳಿಗೆ ಮಾತ್ರ ಇರುವಂತಹ ಜಾಗ. ಫುಟ್ಪಾತ್ ಆದಷ್ಟು ಕ್ಲಿಯರ್ ಆಗಲಿ. ಆದರೆ ಈ ವ್ಯಾಪಾರಿಗಳಿಗೆ BBMP ಅವರು ಏನು ಈ ಹಿಂದಿನ BBMP ಅವರು ಏನು ವ್ಯಾಪಾರ ಮಾಡಕ್ಕೆ ಬಿಟ್ಟಿದ್ರು, ಈಗಿನ GBA ಕೂಡ ಅವರಿಗೆ ಪರ್ಯಾಯ ಮಾರ್ಗವನ್ನು ಸೃಷ್ಟಿ ಮಾಡಿಕೊಡಬೇಕು. ಇದೊಂದಿಷ್ಟೇ ನಮ್ಮ ಸಂಪೂರ್ಣ ನ್ಯೂಸ್ನ ಕಳಕಳಿ ಅಂತ ಹೇಳ್ತೀವಿ. ಬೀದಿ ಬದಿ ವ್ಯಾಪಾರಿಗಳ ಸಂಕಷ್ಟ ಎಷ್ಟಿದೆ. ಇವತ್ತು ವ್ಯಾಪಾರ ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಬದುಕು ಕಟ್ಟಿಕೊಳ್ಳೋದು ಹೇಗೆ ಅನ್ನುವಂಥ ಆಲೋಚನೆಗಳು ಅವರ ಹತ್ರವೂ ಇರುತ್ತೆ. ಆದರೆ ಹಾಗಂತ ಫುಟ್ಪಾತ್ ಮೇಲೆ ಬಿಡೋಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ. ಫುಟ್ಪಾತ್ ಇಸ್ ಫುಟ್ಪಾತ್. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದು ಆಗಿದೆ ಅಂತ ಅದ್ರ ಮೇಲೆ ಅದನ್ನ ನಾವೆಲ್ಲರೂ ಕೂಡ ಭಾರತೀಯರಾಗಿ ಗೌರವಿಸಲೇಬೇಕು. ಆದರೆ ಅವರಿಗೆ ಪರ್ಯಾಯ ಮಾರ್ಗವನ್ನು ಆದಷ್ಟು ಬೇಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿಕೊಡ್ಲಿ. ಬೆಂಗಳೂರನ್ನ ಮತ್ತೆ ಗ್ರೇಟರ್ ಬೆಂಗಳೂರು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.